ನಮ್ಮ ಓಲ್ವೋ ಕಂಪನಿ ತಮಗೆಲ್ಲ ಗೊತ್ತಿದೆ. ಬಹುಶಃ ನಾವು ಹಳೆ ಕಾಲದಲ್ಲಿ ಚೆನ್ನೈಗೆ ಹೋಗ್ಬೇಕಾದ್ರೆ ಓಲ್ವೋ ಕಂಪನಿ ನೋಡ್ಕೊಂಡು ಹೋಗ್ತಾರೆ. ಓಲ್ವೋ ಅವರು ಬಂದ ಮೇಲೆ ತಮ್ಗೆ ಗೊತ್ತಿದೆ ನಮ್ಮ ಸಾರಿಗೆ ವ್ಯವಸ್ಥೆ ಬದಲಾವಣೆ ಆಗಿದೆ. ಎಂಥ ಒಳ್ಳೆ ಬಸ್ಸು ಬಿಟ್ರೆ ಅದರಲ್ಲಿ ಕೂತರೆ ಆಗಿನ ಕಾಲದಲ್ಲಿ ನಿದ್ರೆ ಬರ್ತಾ ಇತ್ತು. ಒಳ್ಳೆ ಸ್ಪ್ರಿಂಗ್ ಆಗ್ತಿರುವಂಥ ಒಂದು ಬಸ್ಗಳನ್ನ ಮಾಡಿದ್ದಾರೆ. ಬಹುಶಃ ರಾವು ಅವರಿದ್ದಾರೆ. ಅದೇ ರೀತಿಯಲ್ಲಿ ಗಂಗಾಧರ್ CSR ಫಂಡ್ ಹಳೆ ಕಾಲದಲ್ಲಿ ಎಲ್ಲ ದಾನಿಗಳೇ ಶಾಲೆ ಕಟ್ಟುತ್ತಾ ಇದ್ರು, ಹಾಸ್ಪಿಟ್ಲ್ ಕಟ್ಟುತ್ತಾ ಇದ್ರು. ಎಲ್ಲ ದಾನಿಗಳು ಜನರ ಕೊಡುಗೆಯನ್ನು ಮಾಡ್ತಾರೆ. ಬಹುಶಃ ಈ ಒಂದು ಇದು ಹಲವಾರು ವರ್ಷದಿಂದ ಮಾಯ ಆಗ್ತಿತ್ತು. ಐ ಥಿಂಕ್ UPA ಸರ್ಕಾರದಲ್ಲಿ ಲಾಭ ಇರುವ CSR ಅವರು 2% ಸಾಮಾಜಿಕವಾಗಿ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರವಾಗಿ ಇವತ್ತು ಶಾಲೆ ಬಹುಶಃ ಓಲ್ವೋ ಕಂಪನಿಯವರು ಈಗಾಗಲೇ CSR ಫಂಡ್ ಕೊಟ್ಟಿದ್ದಾರೆ. ಎಷ್ಟೋ ಕಂಪನಿ ಇದೆ, ಬಟ್ ಓಲ್ವೋ ಒಳ್ಳೆ ಹೆಸರಿದೆ, ಒಳ್ಳೆ ಫಂಡ್ ಕೊಡ್ತಾರೆ. ನೀವು ಅದರ ಸದುಪಯೋಗ ಮಾಡ್ಕೋಬೇಕೆಂಬುದಾಗಿ ಹೇಳ್ಕೊಂಡು ವೋಲ್ವೋ ಸಂಸ್ಥೆಯ ವತಿಯಿಂದ ಇವತ್ತು CSRನ ಅನುದಾನದಲ್ಲಿ ತಾವರೆಕೆರೆಯಲ್ಲಿರ್ತಕ್ಕಂಥ ಶಾಲೆನ ಮ್ಯಾಗ್ನೆಟ್ ಶಾಲೆಯಾಗಿ ಆಯ್ಕೆ ಮಾಡಿಕೊಂಡು ಇಲ್ಲಿ ಶಾಲೆಯಲ್ಲಿ 1ನೇ ತರಗತಿಯಿಂದ PUCವರೆಗೂ ಕೂಡ ಮಕ್ಕಳಿಗೆ ಏನೇನೆಲ್ಲ ಸೌಕರ್ಯಗಳನ್ನ ಕೊಡಬೇಕೋ ಅವೆಲ್ಲವನ್ನೂ ಕೂಡ ಒಂದೇ ಆವರಣದಲ್ಲಿ ಮಾಡಿಕೊಡಕ್ಕೆ 3.5 ಕೋಟಿ ರೂಪಾಯಿಗಳ ವೆಚ್ಚವನ್ನ ಮಾಡ್ತಾ ಇರತಕ್ಕಂಥ ವೋಲ್ವೋ ಸಂಸ್ಥೆಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದ್ದೀವಿ. ಸಾರಿಗೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಸನ್ಮಾನ್ಯ BN ಬಚ್ಚೇಗೌಡರು ಒಂದು ದೂರದೃಷ್ಟಿ ಇಟ್ಕೊಂಡು ವೋಲ್ವೋನಂತ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆನ ಹೊಸಕೋಟೆ ತಾಲೂಕಿಗೆ ತಂದು ಇಲ್ಲಿನ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ. ಇವತ್ತು GV ರಾವ್ ಅವರಿಗೆ ಅವರ ಎಲ್ಲ ತಂಡದವರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಯಾಕಂತಂದ್ರೆ ಈ ಒಂದು ಶಾಲೆ ಬರೀ ಹೊಸಕೋಟೆ ತಾಲೂಕಿಗೆ ತಾವರೆಕೆರೆ ಗ್ರಾಮ ಪಂಚಾಯತಿಗಲ್ಲ, ನಂದಗುಡಿ ಹೋಬಳಿಗಲ್ಲ, ಕರ್ನಾಟಕ ರಾಜ್ಯಕ್ಕೇನೆ ಮಾದರಿ ಶಾಲೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು 3.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಅಭಿವೃದ್ಧಿ ಕಾಮಗಾರಿ ಆಗ್ತಾ ಇದೆ. 1ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ಕೂಡ ಎಲ್ಲ ಸೌಲಭ್ಯಗಳನ್ನ ಕೊಡಂತ ವ್ಯವಸ್ಥೆನ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಸಾಟ್ ಸಂಸ್ಥೆಯವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾನು ಕೋರ್ತಾ ಇದ್ದೀನಿ. ಯಾಕಂತಂದ್ರೆ ನಂದಗುಡಿಯಲ್ಲಿ ಈಗಾಗಲೇ ಅವರು ಮಾದರಿ ಶಾಲೆನ ನಮಗೆ ಮಾಡಿಕೊಟ್ಟಿದ್ದಾರೆ. ಅದೇ ತರದಲ್ಲಿ ತಾವರೆಕೆರೆಯಲ್ಲಿ ಕೂಡ ಮಾದರಿ ಶಾಲೆನ ಮಾಡಿಕೊಡಂತ ಕೆಲಸಕ್ಕೆ ಅವರು ಹೊರಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ತಾ, ವೋಲ್ವೋ ಸಂಸ್ಥೆ ನಮಗೆ ಕೋವಿಡ್ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಸೇವೆಗಳನ್ನ ನಾವೆಂದೂ ಕೂಡ ಮರೆಯಕ್ಕೆ ಸಾಧ್ಯವಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಬರೀ 1 ವರ್ಷದೊಳಗಡೆ ಈ ಒಂದು ಶಾಲೆನ ಮಾದರಿ ಶಾಲೆ ಮಾಡಿಕೊಡ್ತಾ ಇರ್ತಕ್ಕಂಥ ವೋಲ್ವೋ ಸಂಸ್ಥೆಗೆ ವಿಶೇಷವಾಗಿ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಗಂಗಾಧರ್ ಸರ್ ಅವರಾಗಿರ್ಬೋದು, ಹೆಗಡೆ ಸರ್ ಅವರಾಗಿರ್ಬೋದು, ಜ್ಯೋತಿ ಮೇಡಮ್ ಅವರೆಲ್ಲರಿಗೂ ಕೂಡ ಪರಿಚಯ ಇರ್ತಕ್ಕಂಥವ್ರು, ಕಿಶನ್ ಅವರು ಎಲ್ಲ ಸೇರಿ ಇವತ್ತು 3.5 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳು ಹೇಳಿ all the leaders from Hoskote who have joined for this groundbreaking ceremony. Once again, on behalf of Volvo Group, I would like to extend a very, very warm welcome to all of you. Volvo Group has been working very closely with our Honorable MLA and also with the Panchayat members here. For last several years, we have always been in the forefront to undertake several community development activities. But now, we have come up with this flagship program of developing a consolidated model government school by the Volvo Group. So as a part of this program, Volvo Group will consolidate
both Tavarakere Government Higher Primary School, that is this school, and also the Government High School, GH School, which is located 300 meters from here, very nearby, into one single school premises. By shifting the high school to this higher primary school location and developing it as a Volvo model school from 1st to 10th standard. So this calls for constructing a new high school building block comprising of 8 new classrooms and also new toilet blocks, new kitchen, and also the basic improvements will be done to the higher primary school block which is already existing here, which is supporting from 1st to the 7th standard. And also we'll be demolishing some of the unused structures here and also develop a small play area for the standards from 1st to 3rd standard, which and also Anganwadi can use that play area here. At the same time, the high school premises which is located in the Tavarakere will be converted into an activity area with a playground having almost very good excellent facilities like cricket pitch, basketball, volleyball, badminton courts, indoor games, TT, chess, carom, everywhere. That's where our Honorable Minister who has said this will become like a model school for the entire Bangalore rural district and also for many other districts to adopt. So the children, the students from this school will go there and also, because there is a very important that for students, we need to have a holistic development, not only in academics, but also in other extracurricular activities, and sports is also very, very important. So we want to develop the other school as a part of this. And also, not just sports, there should be another overall development on the co-curricular activities. So how do we do that? So we are going to develop the laboratories, which includes computer lab, which includes STEM lab, and also library will be provided in the other high school area. So both these schools together as a part of the cluster school concept will be into a one consolidated model school developed by Volvo, and I am very sure the current school strength, which is close to around 340, we want this strength to go beyond 600 students and become like a model school for the entire area. And the Tavarakere Panchayat will be standing very high for giving a very quality education, which will help many of the students who are coming here to have a very, very bright future. We will also be extending some support in terms of providing some knowledge sharing by volunteers, experts coming and sharing knowledge, and also even for teacher training programs. And as our Honorable MLA has mentioned, Volvo Group in a phase-wise will be spending close to around 3.5 crores for creating this center of excellence school in the Tavarakere Panchayat. And I am very happy to share that for this very, very important project, I am very glad to announce that OSAT will be our implementing partner, and Mr. Vadiraj, who is the managing trustee of the Odiraj, is sitting here. And as you all know, OSAT has established as a center of excellence for constructing the government schools and has a very wide range of experience of developing and building more than 115 government schools, both in Karnataka and other states. So we are very glad to partner with OSAT as our implementing partner here. I would also like to take this opportunity to thank our Panchayat here, the Panchayat President, Vice President, PDO, and also Mr. Rajashekar, who is the the Taluka President, who have extended very good cooperation when we were doing this entire feasibility study to develop this model school. And I would also like to once again specially thank our Honorable MLA, I would say that who is the mentor for this program, who has been continuously extending support in coming up with this concept of the model school. And I would like to mention, sir, in a span of 12 to 14 months, this school will be ready with the support of our partner, and we look forward that this will help many of the students to become professionals, which will be going to many multinational companies.
ಇವತ್ತು ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ. OSAT 23 ವರ್ಷಗಳಿಂದ ಒಂದೇ ಒಂದು ಧ್ಯೇಯ, ನಮ್ಮ ಗ್ರಾಮೀಣ ಶಾಲೆಗಳನ್ನು, ಗೌರ್ಮೆಂಟ್ ಶಾಲೆಗಳನ್ನು ಪುನರುಜ್ಜೀವನ ಮಾಡಬೇಕು ಅನ್ನುವಂಥದ್ದು. ಕರ್ನಾಟಕದಲ್ಲೇ ನಾವು 76 ಶಾಲೆಗಳನ್ನು ಕಟ್ಟಿದ್ದೀವಿ ಈಗಾಗಲೇ. ದೇಶದಾದ್ಯಂತ 113. ನಮ್ಮದು ಗ್ರಾಮೀಣ ಭಾರತ. ಗ್ರಾಮೀಣ ಭಾರತ ಅಂತ ಹೇಳ್ಕೊಳ್ಳೋದು ಮಾತ್ರ ಅಂತಲ್ಲ, ನಮಗೆ ನಾವು ಇಲ್ಲಿಂದ ದೊಡ್ಡ ದೊಡ್ಡ ಹುದ್ದೆಗೆ ಹೋದವರಿಗೆ ಒಂದು ಬಳವಳಿ ಏನು ಈ ದೇಶ ಕೊಟ್ಟಿದೆ ಅಂದರೆ ವಿದ್ಯೆ. ಆ ವಿದ್ಯೆಯಿಂದ ನಮ್ಮ ಶರತ್ ಸರ್ ಇವತ್ತು ದೊಡ್ಡ ಕಂಪನಿಯನ್ನು ಕಟ್ಟಿ ಸಾವಿರಾರು ಜನರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ, ಅಮೆರಿಕಾಗೆಲ್ಲ ಹೋಗಿ ಬಂದಿದ್ದಾರೆ. ಆ ವಿದ್ಯೆ ಯಾರ ಸ್ವತ್ತು ಅಲ್ಲ, ಯಾವ ರೀತಿಯ ಹಣದಿಂದ ತಗೊಳ್ಳುವಂಥದ್ದಲ್ಲ, ಅದು ಎಲ್ರಿಗೂ ಸಿಗಬೇಕು. ಆ ನಿಟ್ಟಿನಲ್ಲಿ ವೋಲ್ವೋ ಅಂತಹ ಒಂದು ಕಂಪನಿಗಳು ಇವತ್ತು ಉನ್ನತ ಮಟ್ಟವಾದಂತಹ ಶಿಕ್ಷಣವನ್ನು ಈ ಹಳ್ಳಿ ಮಕ್ಕಳಿಗೂ ಕೊಟ್ಟು ಅವರಲ್ಲಿರುವಂತಹ ಸಾಮರ್ಥ್ಯವನ್ನು ಎತ್ತಿ ಹಿಡಿಬೇಕು ಅಂತ ಈ ಒಂದು ಪಣ ತೊಟ್ಟಿದ್ದಾರೆ. ನಾವು ನಿಮ್ಮ ಜೊತೆ ಇರ್ತೀವಿ ಇನ್ನು 1 ವರ್ಷ. ಅವ್ರು ಇನ್ನಾದ್ಮೇಲೆ 1 ವರ್ಷ ಆದ್ಮೇಲೆ ಬರ್ತಾರೆ, ಅವ್ರಿಗೆ ತೋರಿಸ್ಬೇಕಂತ ಜವಾಬ್ದಾರಿ ನನಗಿದೆ. ಈ ಒಂದು ಶಾಲೆಯ ಕನ್ಸ್ಟ್ರಕ್ಷನ್ ಯಾವಾಗ ಈ ಕಾಮಗಾರಿ ನಡೆಯುವಾಗ ಮುಖ್ಯವಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ 3.25 ಕೋಟಿ ಕೊಟ್ಟು ಹೋಗುವಂಥದ್ದಲ್ಲ, ಇದು ಶಾಶ್ವತವಾಗಿ ಇಲ್ಲಿರುವಂಥದ್ದು. ಇದು ನಿಮಗೆ ಸೇರಿದ್ದು, ಈ ಹಳ್ಳಿಯವರಿಗೆ ಸೇರಿದ್ದು. ನಿಮಗೆ ಎಷ್ಟು ಜವಾಬ್ದಾರಿ ಇದೆಯೋ ಅದರ 10ರಷ್ಟು ಜವಾಬ್ದಾರಿ ನಮಗಿದೆ. ಆದ್ರಿಂದ ಇದು ಯಾರೋ ಕೊಡ್ತಾ ಇದ್ದಾರೆ, ಏನೋ ಆಗೋಗುತ್ತೆ ಅನ್ನೋ ಒಂದು ಮನಸ್ಥಿತಿ ದಯವಿಟ್ಟು ಬೇಡ. ಒಂದು ಹೇಳ್ತೀನಿ, OSATನವರಿಗೆ ಒಂದೇ ಒಂದು ಉದ್ದೇಶ ನಾನು ಹೇಳ್ದಂಗೆ ಅಂತ ಹೇಳಿದ್ರೆ ಈ ಶಾಲೆಯನ್ನು ಕಟ್ಟೋದು. ಈ ಕನ್ಸ್ಟ್ರಕ್ಷನ್ ನಡೆಯುವಾಗ ಅನೇಕರ ಒಂದು ಅಭಿಪ್ರಾಯಗಳು ಬರುತ್ತೆ, ಹಾಗೆ ಮಾಡಿ ಸರ್, ಹೀಗೆ ಮಾಡಿ ಸರ್, ಅದು ತಗೊಳ್ಳಿ ಸರ್, ಇದು ತಗೊಳ್ಳಿ ಸರ್ ಅಂತ. ಒಮ್ಮೆ ನಾವು ಕಂಕಣ ತೊಟ್ಟ ಮೇಲೆ ಅದನ್ನು ಬದಲಾವಣೆ ಮಾಡೋದು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ವೋಲ್ವೋದವರ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಗುಣಮಟ್ಟದಲ್ಲಿ ಮತ್ತು ಕಾಸ್ಟ್ನಲ್ಲಿ ಮತ್ತು ಸಮಯದಲ್ಲಿ 3 ಸಹ ಉತ್ತಮವಾಗಿರಬೇಕು ಅನ್ನೋದು ಒಂದು ಆದೇಶ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಪಾಲಿಸಬೇಕಾದ್ರೆ ಎಲ್ಲರ ಸಹಕಾರನೂ ಬೇಕು. ಆ ಒಂದು ಕಳಕಳಿಯಿಂದ ಕೇಳ್ಕೊತೀನಿ, ಇದು ನಿಮ್ಮ ಶಾಲೆ, ನಮ್ದಲ್ಲ. ನಾವೇನಪ್ಪ ಅಂತ ಹೇಳಿದ್ರೆ ಕಾರಣೀಭೂತರು. ನಿಮ್ಮೆಲ್ಲರ ಸಹಕಾರ ಎಷ್ಟು ಸುಗಮವಾಗಿರುತ್ತೋ ಅಷ್ಟೇ ಬೇಗ ಒಳ್ಳೆಯ ಗುಣಮಟ್ಟದ ಕಟ್ಟಡ ಮೇಲ್ ಬರುತ್ತೆ. ನಮಗೆ ಈ OSATಗೆ ಕೊಟ್ಟಂತಹ ಈ ಒಂದು ಜವಾಬ್ದಾರಿಯನ್ನ ವಹಿಸಿದಂತಹ GV ರಾವ್ ಅವರಿಗೂ ಮತ್ತು ಶರತ್ ಬಜ್ಜೇಗೌಡ ಅವರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.